ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಕ್ರಾಂತಿ ಹಬ್ಬ. ನಮ್ಮ ಶ್ರೀನಗರದ ಬಡಾವಣೆಯ ಎಲ್ಲ ನಾರಿ ಮನಿಗಳು ಸೇರಿ ಸಂಕ್ರಾಂತಿ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಯಾವ ರೀತಿ ಆಚರಿಸ್ತಾ ಇದ್ದಾರೆ, ಏನೇನ್ ಅಡಿಗೆ ಸಿದ್ಧತೆ ಮಾಡಿದ್ದಾರೆ, ಹೇಗೆ ಅಲಂಕಾರ ಮಾಡಿದ್ದಾರೆ, ಹೇಗೆ ಅವರು ಪ್ರಿಪರೇಷನ್ ಮಾಡಿ ಹಬ್ಬದ ಒಂದು ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲರಿಗೂ ಅರಿವೇ ಗುರು ಶೈಲಾ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ, ಸುಸ್ವಾಗತ. ಹಬ್ಬ ಅಂದ್ರೆ ಸುಮ್ಮನೆ ಆಗಲ್ಲ, ಅದಕ್ಕೆ ಪೂರ್ವ ಸಿದ್ಧತೆ ಬೇಕು. ಎಲ್ಲ ಮನಸ್ಸುಗಳು ಒಗ್ಗೂಡಬೇಕು. ಒಗ್ಗೂಡಿ ಕೈ ಜೋಡಿಸಿದಾಗ್ಲೇ ಒಂದು ಸುಂದರವಾದ ಹಬ್ಬ ಆಗತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲ ಸ್ನೇಹಿತೆಯರು ಸೇರಿ ಹಬ್ಬವನ್ನ ಆಚರಿಸಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಆಮೇಲೆ ಪ್ರತಿಯೊಂದು ಮಡಿಕೆಗೆ ಬಣ್ಣ ಹಚ್ಚಿ ಅದಕ್ಕೆ ಅಲಂಕಾರ ಮಾಡಿ ಕಬ್ಬು ಇಟ್ಟು ಅದಕ್ಕೆ ಮೊದಲು ಪೂಜೆಯನ್ನ ಸಲ್ಲಿಸಿ, ಒಬ್ಬರು ಪೂಜೆ ಮಾಡ್ತಾ ಇದ್ರೆ ಇನ್ನೊಬ್ರು ಜೋಡಿಸ್ಕೊತಾ ಇರೋದು, ಇನ್ನೊಬ್ರು ತಂತಂದು ಇಡ್ತಾ ಇರೋದು, ಹೀಗೆ ಪ್ರತಿಯೊಬ್ಬರು ತಮ್ಮದೇ ಆದ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ರು. ಪ್ರತಿಯೊಬ್ಬರೂ ಕೂಡ ತಮಗೆ ವಹಿಸಿದ ಕೆಲಸವನ್ನ ಅಷ್ಟೇ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ರು ಅಂತಾನೆ ಹೇಳ್ಬಹುದು. ಇಲ್ಲಿ ಹೆಂಗಾಗತ್ತೆ ಅಂತಂದ್ರೆ ಒಂದು ಕೈ ಕೂಡಿದ್ರೆ ಮಾತ್ರ ಎಲ್ಲ ಕೆಲಸಗಳು ಸಾಧ್ಯ ಆಗೋದು. ಈಗ ಇವರು ಪೂಜೆಯನ್ನ ಶುರು ಮಾಡ್ತಾರೆ. ಆಮೇಲೆ ಎಲ್ಲರೂ ತಮ್ಮ ಕೆಲಸಗಳನ್ನ ಮುಗಿಸಿ ಬಂದು ನಿಂತು ಜೊತೆಗೆ ದೇವರ ಒಂದು ಸ್ಮರಣೆಯನ್ನ ಮಾಡ್ತಾ ದೀಪವನ್ನ ಬೆಳಗೋದಿದೆಯಲ್ಲ, ಅದು ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಕಾಯಿ ಹೊಡೆಯೋದು, ಒಂದು ಹಿರಿಯರ ಸಮ್ಮುಖದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲವನ್ನ ಕೇಳಿ ಹೇಗೆ ಮಾಡೋದು, ಹೇಗೆ ಹಬ್ಬನ ಆಚರಿಸೋಣ, ಹೇಗೆ ಅಡಿಗೆ ತಯಾರು ಮಾಡೋಣ ಅನ್ನೋದು ಪ್ರತಿಯೊಂದನ್ನು ಕೂಡ ಇವರು ಚರ್ಚೆಯನ್ನ ಮಾಡಿ ಹಬ್ಬವನ್ನ ಮಾಡಿದ್ರು. ಈಗ ನೋಡಿ ಎಲ್ಲರೂ ಸೇರಿ ನಮ್ಮ ಏರಿಯಾದ ಎಲ್ಲ ಹೆಣ್ಮಕ್ಳು ಸೇರಿ ಆ ದೇವನಿಗೆ ಒಂದು ಪೂಜೆಯನ್ನ ಸಲ್ಲಿಸ್ತಾರೆ. ಸಂಕ್ರಾಂತಿ ಆಗ್ಲಿ ಅನ್ನೋದೇ ಎಲ್ಲರ ಬದುಕಿಗೆ ಒಂದು ಹೊಸ ಬೆಳಕನ್ನ, ಹೊಸ ಭರವಸೆಯನ್ನ ತಂದು ಕೊಡ್ಲಿ ಅಂತ ಹೇಳಿ ಎಲ್ಲಾನು ಪೂಜೆಯನ್ನ ಮಾಡಿ ಆಮೇಲೆ ಕರ್ಪೂರವನ್ನ ಬೆಳಗಿ ಜೊತೆಗೆ ಎಲ್ಲರಿಗೂ ಆ ದೇವರ ಆಶೀರ್ವಾದ ಸಿಗ್ಲಿ ಅಂತ ಹೇಳಿ ಎಲ್ಲನೂ ನಿಂತುಕೊಂಡು ಒಗ್ಗಟ್ಟಿನಿಂದ ಒಂದು ಮನಸ್ಸಿನಿಂದ ಇವರು ಹಬ್ಬನ ಆಚರಿಸಿದ್ರು. ಮೇಡಮ್, ಇವತ್ತು ಹಬ್ಬಕ್ಕೆ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಹಬ್ಬದ ವಿಶೇಷವಾಗಿ ಶೇಂಗಾ ಹೋಳಿಗೆ, ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು, ಕಡಲೆಕಾಯಿ, ಸಂಕ್ರಾಂತಿಯ ಸ್ಪೆಷಲ್ ಆಗಿ ಎಳ್ಳು ಬೆಲ್ಲ, ಗೆಣಸು ಎಲ್ಲ ಪ್ರತಿಯೊಂದನ್ನು ಮಾಡ್ಕೊಂಡಿದೀವಿ. ಎಲ್ಲರೂ ಸೇರ್ಕೊಂಡು ಇದೇನಿದು ಸಿಹಿ ಪೊಂಗಲ್ಲ? ಸಿಹಿ ಪೊಂಗಲ್. ಇದೇನಿದು? ಶೇಂಗಾ ಹೋಳಿಗೆ. ಓಕೆ, ಇದು ಕಡಲೆಕಾಯಿ ಬೇಯಿಸಿರೋದು, ಇದು ಎಳ್ಳು ಬೆಲ್ಲ, ಇದು ಗೆಣಸು, ಮತ್ತೆ ಇದು ಖಾರ ಪೊಂಗಲ್, ಕಬ್ಬು. ಓಕೆ, ಇಲ್ಲಿ ಎಲ್ಲ ನೀವು ಎಲ್ಲರೂ ಸೇರಿ ಇದ್ ಮಾಡಿದೀವಿ. ಮೇಡಮ್, ಹೇಗಿದು ಹಬ್ಬ ರೆಡಿ ಮಾಡ್ಕೊಂಡಿದ್ದೀರಾ ಎಲ್ಲಾನು? ಹೌದು. ಬಂದವ್ರಿಗೆಲ್ಲ ಕೊಡ್ತಾ ಇದ್ದೀರಾ ಪ್ರಸಾದನ? ಹೌದು, ಹಬ್ಬನ ಸೂಪರ್ ಆಗಿ ಆಚರಿಸ್ತಾ ಇದೀವಿ. ಹೌದಾ? ಏನ್ ಪ್ರಸಾದ ಕೊಡ್ತಾ ಇದ್ದೀರಾ? ಹೌದು. ಓಕೆ, ಈ ತರ ಎಲ್ಲ ಪ್ರಸಾದ ಒಬ್ಬೊಬ್ಬರಿಗೆ ಒಂದೊಂದು ಕೊಡ್ತಾ ಇದ್ದೀರಾ? ಓಕೆ, ಒಳ್ಳೇದಾಗ್ಲಿ ಮ್ಯಾಮ್ ನಿಮ್ಗೆ. ಓಕೆ, ಥ್ಯಾಂಕ್ ಯು. ಅಕ್ಕಪಕ್ಕದಲ್ಲಿರೋರೆಲ್ಲ ಸ್ನೇಹಿತರು ಕೂಡ ಬಂದು ಪ್ರಸಾದವನ್ನ ಸ್ವೀಕಾರ ಮಾಡಿದ್ರು. ಆಮೇಲೆ ಯಾರು ಹೆಣ್ಮಕ್ಳು ಗಂಡ್ಮಕ್ಳು ಅನ್ನದೇನೆ ಪ್ರತಿಯೊಬ್ಬರೂ ಕೂಡ ಬಂದು ಪ್ರಸಾದವನ್ನ ಸ್ವೀಕರಿಸಿ ಬಹಳ ರುಚಿಕಟ್ಟಾಗಿದೆ, ಬಹಳ ಚೆನ್ನಾಗಿದೆ ಅಂತ ಹೇಳಿ ಮನಸ್ಪೂರ್ವಕವಾಗಿ ಅವರು ಹೊಗಳಿದ್ರು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರೂ ಕೂಡ ಪ್ರಸಾದ ಸ್ವೀಕರಿಸಿ ಒಂದು ಕೃತಾರ್ಥ ಭಾವನೆಯಿಂದ ಹೊರಟರು. ಅಂದ್ರೆ ಮಾಡಿದ್ದಕ್ಕೂ ಸಾರ್ಥಕತೆ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ತವರು ಮನೆಗೆ ಬಂದ ಹೆಣ್ಮಕ್ಳು ಕೂಡ ತಮ್ಮ ಬಾಲ್ಯದ ದಿನಗಳನ್ನು ನೆನೆದು ಅಡಿಗೆ ತಿಂದು ರುಚಿಯಾಗಿದೆ ಅಂತ ಮನಸಾರೆ
ಹೇಳಿದರು. ಅಂದರೆ ನಾವು ಚಿಕ್ಕವರಿದ್ದಾಗ ಆಚರಿಸ್ತಾ ಇರುವಂಥ ಹಬ್ಬನೆಲ್ಲನೂ ನೆನೆಸ್ಕೊಂಡ್ರು. ಆಮೇಲೆ ಪ್ರತಿಯೊಬ್ಬರೂ ಕೂಡ ಕರೆದವರು ಯಾರೂ ತಪ್ಪಿಸ್ದೇನೆ ಬಂದು ಪ್ರಸಾದ ಸ್ವೀಕರಿಸೋದಿದೆಯಲ್ಲ, ಅದು ಬಹಳ ನಮಗೆ ಖುಷಿಯನ್ನು ತಂದು ಕೊಡ್ತು. ಆಮೇಲೆ ತಿಂದವರು ಪ್ರತಿಯೊಬ್ಬರು ಕೂಡ ಬಹಳ ರುಚಿಕಟ್ಟಾಗಿದೆ, ಇನ್ನೊಂದು ಸ್ವಲ್ಪ ಪ್ರಸಾದ ಸಿಗುತ್ತಾ ಅಂತ ಕೇಳಿದವರು ಉಂಟು. ಹೀಗಾಗಿ ಮಾಡಿದ ಹಬ್ಬಕ್ಕೆ ನಾವು ಸಾರ್ಥಕತೆಯನ್ನು ಪಡೆದಿದ್ದು ಇದೇ ಮೊದಲ ಬಾರಿಗೆ ಅಂತಲೇ ಅನಿಸುತ್ತೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೇಗೆ ನೀವು ಹಬ್ಬಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರಿ? ನಾವು ಹೊಸ ವರ್ಷನ ಎಲ್ಲ ನಮ್ಮ ರೋಡವರೆಲ್ಲ ಸೇರಿ ಹೊಸ ವರ್ಷನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ವಿ. ಅದನ್ನ ಮಾಡಿದ ನಂತರ ನಾವು ಯಾಕೆ ಸಂಕ್ರಾಂತಿ ಹಬ್ಬನ ನಾವು ನಮ್ಮ ಏರಿಯಾದ ಜನ ನಾವೆಲ್ಲ ಸೇರಿ ನಾವು ಮಾಡಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಸಂಕ್ರಾಂತಿ ಹಬ್ಬನ ಸರಳತೆಯಿಂದ ಎಲ್ಲ ಸೇರಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಎಲ್ಲ ಇದನ್ನ ಮಾಡಿ ಶೇರಿಂಗ್ಸ್ ಮಾಡಿ ಎಲ್ಲ ನಮ್ಮ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಮತ್ತು ಇದು ಕಡಲೆಕಾಯಿ, ಗೆಣಸು ಇದೆಲ್ಲ ಮಾಡಿ ನಾವು ಬಂದ ಜನಗಳಿಗೆ ನಮ್ಮ ಕೈಲಾದಷ್ಟು ನಾವು ಅವರಿಗೆ ಬಂದ ಜನಕ್ಕೆಲ್ಲ ಹಂಚಿದೀವಿ. ಇದು ನಮಗೆ ತುಂಬಾ ಖುಷಿ ತಂದ್ಕೊಡ್ತು. ಯಾಕೆ ಈ ಹಬ್ಬ ಆಚರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರಿ? ನಮ್ಗೆ ಹೊಸ ವರ್ಷದಲ್ಲಿ ಒಂಥರ ಏನೋ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಟ್ಟಿಗೆ ಕೂಡಿ ಬಾಳ್ದೆ ಅದನ್ನ ತೋರ್ಸ್ಕೊಟ್ರೆ ನಮ್ಮ ಮಕ್ಕಳನ್ನು ಮುಂದಕ್ಕೆ ಹೌದು. ಕರ್ಕೊಂಡು ಹೋಗ್ತಾರೆ. ಈಗ ತೋರ್ಸ್ಕೊಡದೇ ಇದ್ರೆ ಅವ್ರು ಕಲಿಯೋದೇ ಇಲ್ಲ. ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಈ ಆಚರಣೆಗಳನ್ನ ಆಚರಿಸ್ತಾ ಇದ್ದೀರಾ? ಇದು ಈ ಎಲ್ಲಾ ಹಳ್ಳಿಗಳಲ್ಲೆಲ್ಲ ಇದೆಲ್ಲ ನಶಿಸಿ ಹೋಗ್ತಾ ಇದೆ. ಹಂಗಾಗಿ ತಿರ್ಗಾ ಮತ್ತೆ ಹಳ್ಳಿ ಇದೇನೆ ವಾತಾವರಣನೇ ಇವಾಗ ಮಕ್ಕಳುಗಳನ್ನು ಮುಂದೆ ಆಚರಣೆ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವ್ ಈ ಸಂಕ್ರಾಂತಿ ಹಬ್ಬನ ಮಾಡಿದೀವಿ. ಅಂದ್ರೆ ಹಳ್ಳಿಗಳಲ್ಲಿ ಆಚರಣೆ ಇದೆ, ಆದ್ರೆ ನಮ್ಮ ಸಿಟಿ ಮಕ್ಕಳಿಗೆ ಇದರ ಒಂದು ಪರಿಚಯ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನೀವು ಈ ಆಚರಣೆಯನ್ನ ಹಮ್ಮಿಕೊಂಡಿದ್ದೀರಾ. ಹೇಗೆ ನಡೀತಾ ಇದೆ ಮೇಡಮ್? ಅಂದ್ರೆ ಜನಗಳ ಒಂದು ರೆಸ್ಪಾನ್ಸ್ ಹೇಗಿದೆ? ಇಲ್ಲ, ತುಂಬಾ ಚೆನ್ನಾಗಿದೆ. ನಾವು ನಿನ್ನೆ ನೈಟ್ ಇಂದ ಎಲ್ಲ 1 ಗಂಟೆವರೆಗೂ ಎಲ್ಲ ರಂಗೋಲಿ ಎಲ್ಲ ಹಾಕಿ ಮನೇಲಿ ಬೇಗ ಎದ್ದು 4 ಗಂಟೆಲಿ ಎಲ್ಲ ಎದ್ದು ಮನೆ ಪೂಜೆ ಎಲ್ಲ ಮುಗಿಸಿ ಮತ್ತೆ ನಾವು 12 ಗಂಟೆಗೆ ಬಂದು ಇಲ್ಲಿ ಎಲ್ಲ ಇದನ್ನ ಆಚರಣೆ ಮಾಡಿದೀವಿ. ನಾವೆಲ್ಲ ಒಬ್ರು ಹೆಚ್ಚು ಒಬ್ರು ಕಮ್ಮಿ ಏನಿಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಮನೆಯವರು ಅನ್ನೋ ತರ ಆಚರಣೆ ಮಾಡೋದು. ನೀವು ಸೇರಿರೋದೇ ಒಂದು ಸ್ನೇಹಕ್ಕೋಸ್ಕರ, ಒಂದು ಪ್ರೀತಿಗೋಸ್ಕರ, ಒಂದು ಬಾಂಧವ್ಯಕ್ಕೋಸ್ಕರ. ಅದನ್ನ ಸೇರ್ತಿರೋದು ಈ ಸಂಕ್ರಾಂತಿ ಹಬ್ಬ ಒಟ್ಟಾರೆ ಹೇಳ್ಬೇಕು. ಓಕೆ, ಒಳ್ಳೇದಾಗ್ಲಿ ಮೇಡಮ್. ನಿಮ್ಮ ಒಂದು ಏರಿಯಾದ ಹೆಣ್ಮಕ್ಳು ತುಂಬಾ ಆಕ್ಟಿವ್ ಆಗಿದ್ದೀರಾ, ಆಮೇಲೆ ಎಲ್ಲದ್ರಲ್ಲಿ ತೊಡಗಿಸ್ಕೊತೀರಾ, ಎಲ್ಲ ಒಂದು ಹೋದ್ರ ಜೊತೆಗೆ ಹೋಗ್ತೀರಾ, ಜೊತೆಗೆ ಬರ್ತೀರಾ. ಒಳ್ಳೇದಾಗ್ಲಿ. ನಿಮ್ಮ ಒಂದು ಜೀವನ ಬೇರೆಯವ್ರಿಗೂ ಮಾದರಿ ಆಗ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿಯ ಸಂಭ್ರಮ ಏನೋ ಮಾಡಿದೀವಿ, ಆದ್ರೆ ಸಂಕ್ರಾಂತಿ ಸಂಭ್ರಮಕ್ಕೋಸ್ಕರ ಒಂದು ಕವನವನ್ನ ವಾಚನ ಮಾಡ್ತೀವಿ ನಮ್ಮ ಎಲ್ಲಾ ಹೆಂಗಳೆಯರು ಸೇರಿ. ಸೂರ್ಯನ ಉತ್ತರಾಯಣ, ಬೆಳಕಿನ ಹೊಸ ದಾರಿ, ಹಸಿರು ಹೊಲಗಳು ನಗುತ್ತಿವೆ ರೈತನ ಕನಸನ್ನ ಸಾರಿ. ಎಳ್ಳು ಬೆಲ್ಲದ ಸಿಹಿ ಮಾತು ಮನಸ್ಸಿಗೆ ಮದ್ದು ಆಗಲಿ, ಹಳೆಯ ವೈಷಮ್ಯ ಬಿಟ್ಟು ಎಲ್ಲರೂ ಒಂದಾಗಿ ಬಾಳಲಿ. ಕಬ್ಬು ಕೈಯಲ್ಲಿ ಹಿಡಿದು ನಗು ಚಿಮ್ಮುವ ಬಾಲ್ಯ, ಬಾನಲ್ಲಿ ಹಾರುವ ಗಾಳಿಪಟ ತರುತ್ತಿದೆ ಆನಂದದ ಬಾಲ್ಯ. ಗೋವುಗಳಿಗೆ ಅಲಂಕಾರ, ಕೊಂಬಿಗೆ ಬಣ್ಣ ಹಚ್ಚಿ, ಗ್ರಾಮದ ಬೀದಿಗಳಲ್ಲಿ ಹಬ್ಬದ ಹಾಡು ಮೆಚ್ಚಿ. ಭೋಗಿಯ ಬೆಂಕಿ ಬೆಳಗಲಿ, ಕತ್ತಲೆ ಎಲ್ಲ ಸುಟ್ಟು, ಹೊಸ ಕನಸು ಹೊಸ ಸಂಕಲ್ಪ ಜೀವನದ ದಾರಿ ಕಟ್ಟುತ್ತಾ, ಅಕ್ಕಿ ಜೋಳ ರಾಗಿ ಬೆಳೆಯಲಿ ಸಮೃದ್ಧವಾಗಿ. ಅನ್ನದಾತನ ಬೆವರು ಹನಿಗೆ ದೇವರ ಕೃಪೆಯಾಗಲಿ. ಎಳ್ಳು ಬೆಲ್ಲ ಹಂಚುವಾಗ ಸಿಹಿಯಾಗಲಿ ಮಾತು, ಸ್ನೇಹ ಪ್ರೀತಿ ಸಹಬಾಳ್ವೆ ಇವೇ ಹಬ್ಬದ ಪಾಠ.
ಸಂಕ್ರಾಂತಿ ತಂದಿದೆ ನೋಡಿ ಸಂತಸದ ಹೊಳೆ, ಪ್ರತಿ ಮನೆಯಂಗಳದಲ್ಲೂ ನಗುವಿನ ದೀಪಜ್ವಾಲೆ. ಹಬ್ಬ ಹರಿದಿನ ಸಂಕ್ರಾಂತಿ ಭಾಗ್ಯದ ಬೆಳಕು ತಂದು ಸಮೃದ್ಧಿ, ಶಾಂತಿ, ಸಂತೋಷ ಎಲ್ಲರ ಮನೆ ತುಂಬಲಿ, ಗ್ರಾಮ ನಗರ ಒಂದಾಗಿ ಹಾಡಲಿ ಈ ಹಾಡು. ಸಂಕ್ರಾಂತಿ ಸಂಭ್ರಮದಲ್ಲಿ ಬೆರೆತು ಹೋಗಲಿ ಜೀವನ, ಬೆರೆತು ಹೋಗಲಿ ಜೀವನ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇನ್ನ ಸಂಕ್ರಾಂತಿ ಹಬ್ಬ ಇಷ್ಟಕ್ಕೆ ಮುಗಿಯಲ್ಲ. ಇನ್ನ ಹಸುಗಳಿಗೆ ಇರುವಂತ ಸಂಕ್ರಾಂತಿ ಹಬ್ಬ ಏನು, ಅದನ್ನು ಯಾಕೆ ಆಚರಿಸ್ತಾರೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ. ಇಲ್ಲೇ ನಮ್ಮ ಶ್ರೀನಗರ ಬಡಾವಣೆಯಲ್ಲಿ ನಮ್ಮ ಫ್ರೆಂಡ್ ಮನೆಯಲ್ಲೇನೆ ಹಸುಗಳಿಗೆ ಕಿಚ್ಚು ಹಾಯಿಸೋದು ಅನ್ನೋದನ್ನ ನೋಡ್ಕೊಂಬರಕ್ಕೆ ಅಂತ ಎಲ್ಲರೂ ಸ್ನೇಹಿತರು ಸೇರಿ ಹೋಗಿದ್ವಿ ನಾವು. ಎಷ್ಟು ಚೆನ್ನಾಗಿ ಅಲ್ಲಿ ಹಸುಗಳಿಗೆ ಅಲಂಕಾರ ಮಾಡಿ ರೆಡಿ ಮಾಡಿ ನಿಲ್ಲಿಸಿದ್ರು. ಆಮೇಲೆ ಜೊತೆಗೆ ದೇವರ ಮೆರವಣಿಗೆನೂ ಬಂತು. ಆ ದೇವರು ಕೂಡ ಮೆರವಣಿಗೆಯಲ್ಲಿ ಜನಗಳು ಮಿಂದೆದ್ರು. ಅಂದರೆ ದೇವ್ರ ಕುಣಿತ ನೋಡೋದೇ ಒಂದು ಭಾಳ ಖುಷಿ ಕೊಡುವಂಥ ವಿಚಾರ. ಬನ್ನಿ ದೇವ್ರ ಕುಣಿತ ನೋಡಿಕೊಂಡು ಆಮೇಲೆ ಮಾತಾಡೋಣ. ಇನ್ನು ಮುಂದಿನ ಕಾರ್ಯಕ್ರಮ ಏನಂದ್ರೆ ಹಸುಗಳಿಗೆ ಕಿಚ್ಚು ಹಾಯಿಸೋದು. ಯಾಕೆ ಹಸುಗಳಿಗೆ ಕಿಚ್ಚು ಹಾಯಿಸ್ತಾರೆ ಸಂಕ್ರಾಂತಿ ಹಬ್ಬದಂದು ಅಂದ್ರೆ, ಈ ಚಳಿಗಾಲ ಇರುತ್ತಲ್ಲ, ಈ ಚಳಿಗಾಲದಲ್ಲಿ ಈ ಸಣ್ಣ ಸಣ್ಣ ಜಿಗಿ ಹುಳುಗಳು ಅಂತ ಸಣ್ಣ ಸಣ್ಣ ತಿಗಣೆಗಳು ಅವೆಲ್ಲ ಈ ಹಸುಗಳ ಒಂದು ಕೆಚ್ಚಲಿಗೆ ಅಂಟ್ಕೊಂಡಿರ್ತಾವ. ರೈತರು ಅವನ್ನ ಕಿತ್ತಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಅವುಗಳನ್ನು ಅಷ್ಟು ಕೂಡ ಅವ್ರು ಸ್ವಚ್ಛ ಮಾಡಕ್ಕೆ ಆಗಲ್ಲ. ಹೀಗಾಗಿ ಏನ್ ಮಾಡ್ತಾರೆ ರೈತರು ಅಂದ್ರೆ, ಈ ಕಿಚ್ಚಲ್ಲಿ ದನ ಕರುಗಳನ್ನ ಹಾಯಿಸೋದ್ರಿಂದ ಆ ಒಂದು ಶಾಖಕ್ಕೆ ಅಲ್ಲಿ ಅಂಟುಕೊಂಡಿರುವಂತ ಕೆಚ್ಚಲಿಗೆ ಅಂಟುಕೊಂಡಿರುವಂತ ಎಲ್ಲ ಹುಳುಗಳು ಆ ಬೆಂಕಿಯಲ್ಲಿ ಬಿದ್ದು ಸತ್ತೋಗ್ತವೆ. ಅವಾಗ ದನ ಕರುಗಳಿಗೆ ಒಂಥರ ಆರಾಮ್ ಅನ್ಸುತ್ತೆ, ಅಂದ್ರೆ ಒಂಥರ ನೆಮ್ಮದಿ ಅನ್ಸುತ್ತೆ. ಇಲ್ಲ ಅಂದ್ರೆ ಅವು ಆ ಕೆಚ್ಚಲಿಗೆ ಅಂಟುಕೊಂಡು ಅವುಗಳಿಗೆ ಹಿಂಸೆ ಕೊಡ್ತಾನೆ ಇರ್ತಾವ. ಈ ಒಂದು ಉದ್ದೇಶಕ್ಕೆ ನಮ್ಮ ರೈತ ಸೈಂಟಿಸ್ಟ್ ಅಂತಾನೆ ಹೇಳ್ಬಹುದು. ಈ ಒಂದು ಉದ್ದೇಶಕ್ಕೋಸ್ಕರ ಅವರು ಈ ಕಿಚ್ಚನ್ನ ಹಾಯಿಸುವಂತ ಸಂಪ್ರದಾಯನ ಬೆಳೆಸ್ಕೊಂಡ್ ಬಂದ್ರು. ಇಲ್ಲಿ ಆ ಒಂದು ಹುಲ್ಲಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಅಂದ್ರೆ ಯಾವುದೇ ಅಪಾಯ ಆಗದೆ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಹೆಣ್ಮಕ್ಳು ಪೂಜೆಯನ್ನ ಸಲ್ಲಿಸಿ ಅದಕ್ಕೆ ಕಿಚ್ಚು ಹಾಯಿಸಕ್ಕೆ ಏನೇನ್ ರೆಡಿ ಆಗ್ಬೇಕಲ್ಲ ಸಿದ್ಧತೆ, ಅದಕ್ಕೆ ಎಲ್ಲ ಕರ್ಪೂರವನ್ನ ಹಾಕಿ ಬೆಂಕಿಯನ್ನ ಹಚ್ತಾರೆ. ಈಗ ಆ ಕಡೆ ಎಲ್ಲಾ ಹಸುಗಳು ರೆಡಿಯಾಗಿ ನಿಂತಿರ್ತಾವ. ಇಲ್ಲಿ ಬೆಂಕಿ ಹತ್ತಿದ ತಕ್ಷಣನೇ ಎಲ್ಲ ಹಸುಗಳು ಒಂದೊಂದಾಗಿ ಜಿಗಿತಾ ಹೋಗ್ತವೆ.
ನೋಡಿ ಇಲ್ಲಿ ನೀವೇ ನೋಡ್ಕೊಂಡು ಕಣ್ ತುಂಬ್ಕೊಳ್ಳಿ ಎಷ್ಟು ಚೆನ್ನಾಗಿ ಅವರು ಅರೇಂಜ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಊರಿನ ಜನರು ಈ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇರ್ತಾರೆ. ಯಾವ ದನಗಳು ಹೆಂಗ್ ಜಿಗಿತವೆ, ಅವುಗಳಿಗೆ ಸಹಕಾರ ನೀಡಬೇಕು. ಆಮೇಲೆ ಅಲ್ಲಿರುವಂತ ಎಷ್ಟು ಸೌಂಡ್ ಬರುತ್ತೆ ಅಂದ್ರೆ ಪಡ್ ಪಡ್ ಅಂತ ಸಿಡಿಯುತ್ತೆ. ಅಂದ್ರೆ ಅಲ್ಲಿರುವಂತ ಎಲ್ಲಾ ಹುಳುಗಳು ಹಾರಿ ಹೋಗ್ಬಿಡ್ತವೆ ನೋಡಿ. ಹಾರ್ ಹೋಯ್ತು ನೋಡಿ. ಒಂದು ಜೊತೆ ಆಯ್ತು, ಮತ್ತೆ 2ನೇ ಜೊತೆ ಇದು ಹೆದರ್ಕೊಂತು, ಆಮೇಲೆ 3ನೇದು. ಓಹೋ! ಹೀಗೆ ಎಲ್ಲ ಹಸುಗಳು ಹಾರಿ ಹಾರಿ ಹೋಗ್ತಾನೆ ಇರ್ತಾವ. ಬೆಂಕಿ ಹಾರಿ ಬಂದಂಥ ಹಸುಗಳೆಲ್ಲ ಬಂದು ಮನೆ ಮುಂದೆ ಸಾಲಾಗಿ ನಿಂತ್ಕೋತವೆ. ಮನೆಯವರೆಲ್ಲ ಸೇರಿ ಮತ್ತೆ ಅವುಗಳಿಗೆ ಪೂಜೆಯನ್ನ ಸಲ್ಲಿಸಿ ಪ್ರಸಾದವನ್ನ ಅವುಗಳಿಗೆ ತಿನ್ನಿಸಿ ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸೋಗೋಸ್ಕರ ಈ ಸಂಕ್ರಾಂತಿ ಹಬ್ಬವನ್ನ ಆಚರಿಸ್ತಾರೆ. ಪ್ರತಿಯೊಬ್ಬರೂ ಕೂಡ ಮನೆಯ ಹೆಣ್ಮಕ್ಳಿಂದ ಹಿಡಿದು ಎಲ್ಲರೂ ಕೂಡ ಪೂಜೆಯನ್ನ ಮಾಡ್ತಾರೆ. ಪೂಜೆಯನ್ನ ಸಲ್ಲಿಸಿ ಅವ್ರಿಗೆ ಆ ಪ್ರಸಾದವನ್ನ, ಆ ಹಸುಗಳು ತಿನ್ನುವಂತ ಆಹಾರವನ್ನ ರೆಡಿ ಮಾಡಿಟ್ಟಿರ್ತಾರೆ. ಅವನ್ನು ಕೂಡ ಅವುಗಳ ಬಾಯಲ್ಲಿ ತಿನ್ನಿಸಿ ಒಂದು ಕೃತಾರ್ಥ ಭಾವನೆ, ನಿಮ್ಮಿಂದ ನಾವು, ನಮ್ಮಿಂದ ನೀವು ಅನ್ನುವಂಥ ಒಂದು ಕೃತಜ್ಞತೆಯನ್ನ ಪೂಜೆ ಸಲ್ಲಿಸುವ ಮೂಲಕ ಹಸುಗಳಿಗೆ ಜನರು ಏನ್ ಮಾಡ್ತಾರೆ, ರೈತರ ಕುಟುಂಬದವರು, ಅಕ್ಕಪಕ್ಕದವರು ಎಲ್ಲರೂ ಕೂಡಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ.
ಹೀಗೆ ಹಸುಗಳಿಗೆ ಆರತಿಯನ್ನ ಬೆಳಗಿ ಅವುಗಳಿಗೆ ದೃಷ್ಟಿಯನ್ನ ತೆಗೆದು ಅವುಗಳ ಕೊಟ್ಟಿಗೆಗಳಿಗೆ ಅವುಗಳನ್ನ ಕಟ್ಟಿ ಅವುಗಳಿಗೆ ವಿಶ್ರಾಂತಿಯನ್ನ ನೀಡಲಾಗತ್ತೆ. ಈಗ ಮುಂದೆ ನಮ್ಮ ಪೂಜೆಯ ಒಂದು ಏನದು ಪೂಜೆ ಇಳಿಸೋದು ಅಂತ ಹೇಳ್ತೀವಿ. ಅದನ್ನ ಈಗ ಕೊನೆಯ ಹಂತ ಇದು. ಸಂಕ್ರಾಂತಿ ಹಬ್ಬದ ಕೊನೆಯ ಹಂತಕ್ಕೆ ಬಂದು ಆ ಪೂಜೆನ ಕದಲಿಸೋದು ಅಂತ. ಇದನ್ನ ಮಾಡಿಬಿಟ್ರೆ ಆವತ್ತಿನ ಇಡೀ ದಿನದ ಒಂದು ಪೂಜಾ ಕೈಂಕರ್ಯ ಮುಗೀತು ಅಂತಾನೆ ಹೇಳ್ಬೋದು. ಈಗ ರಾತ್ರಿ ಆಗಿದ್ದರಿಂದ ಇದರ ಒಂದು ಮತ್ತೆ ನಾವು ರೋಡಲ್ಲಿ ಮಾಡಿದ್ರಿಂದ ಬೇರೆದವ್ರಿಗೆ ತೊಂದರೆ ಆಗದೇ ಇರೋ ಹಾಗೆ ಇದನ್ನ ಮತ್ತೆ ಆ ಕಾರ್ಯವನ್ನೆಲ್ಲ ನಾವು ಮತ್ತೆ ಸಮಾಪ್ತಿಗೊಳಿಸಿ ಮುಂದಿನ ಒಂದು ಹಬ್ಬಕ್ಕೆ ಸಿದ್ಧತೆಯನ್ನ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಶುಭವಾಗಲಿ. ಈ ಸಂಕ್ರಾಂತಿ ಎಲ್ಲರ ಜೀವನದಲ್ಲಿ ಒಂದು ಆರೋಗ್ಯ, ಸುಖ, ಸಂಪತ್ತು, ನಿಮ್ಮ ಇಷ್ಟಾರ್ಥ ಸಿದ್ಧಿಸ್ಲಿ ಅಂತ ಈ ಮೂಲಕ ನಾವು ಕೇಳ್ಕೊತೀವಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.